ಇವತ್ತು ಮೊನ್ನೆ ನಾವು ಒಂದು ಸಾಂಕೇತಿಕ ಹೋರಾಟ ಮಾಡಿದ್ವಿ. ಇವತ್ತು ಕೂಡ ಕಾಂಗ್ರೆಸ್ ಕಚೇರಿ ಮುಂದೆ ಮಂಡ್ಯದಲ್ಲಿ ಸಾಂಕೇತಿಕವಾಗಿ ಒಂದು ಎಚ್ಚರಿಕೆಯ ಒಂದು ಹೋರಾಟವಾಗಿ ಮಾಡಿದ್ವಿ. ಇವತ್ತು ಇದು ಸರಣಿ ಹೋರಾಟಗಳು ನಡೀತವೆ. ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರಗಳ ಮುಂದೆ ಹೋರಾಟವನ್ನು ಮಾಡೋ ಸಾಧ್ಯತೆ ಇದೆ. ನಾವು ಆಲ್ರೆಡಿ ಸಭೆಯನ್ನು ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಈಸ್ ಅ ಬರ್ನಿಂಗ್ ಹೌಸ್ ಅಂತ ಹೇಳಿದರು. ಅದನ್ನು ಲೆಕ್ಕಿಸದೇ ಕಾಂಗ್ರೆಸ್ಸು ದಲಿತರ ಪರವಾಗಿದೆ, ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ಕೊಂಡು ದಲಿತರು ಓಟ್ ಹಾಕೊಂಡು ಬಂದಿದ್ದಾರೆ. ಅದೇ ಥರ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ನಾಯಕರುಗಳಿಗೆ ದೇ ಆರ್ ಮಜಲ್ ಡಾಕ್ಸ್ ಅಂತ ಹೇಳಿದ್ದಾರೆ. ನೀವು ಬಾಯಿ ಬಿಟ್ಟು ಮಾತಾಡಬೇಕು, ಇಲ್ಲ ಅಂತಂದರೆ ನೀವು 45 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಲ್ಲ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಅದನ್ನು ಇವತ್ತು ನಿಲ್ಲಿಸ್ಬೇಕು. ನೀವು ಕಾಂಗ್ರೆಸ್ನ ದಲಿತ ಮುಖಂಡರುಗಳು ಇವತ್ತಿಂದ ನೀವು ಬಾಯಿ ಬಿಟ್ಟು ಕೇಳಬೇಕು, ಇಲ್ಲ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಮಾತ್ರ ಬಂದು ನಾವು ನಿಮ್ಮ ಲೀಡ್ರು ಅಂತ ಬರ್ತೀರಾ. ಅಧಿಕಾರ ಕೇಳ್ತಾ ಇದ್ದೀವಿ, ನೀವು ಅಧಿಕಾರ ತಗೊಂಡು ಬರಬೇಕು. ನೀವು ನಮ್ಮನ್ನು ನಮ್ಮ ಸಮುದಾಯದ ಓಟ್ನ ಪಡೆಯಲಿಕ್ಕೆ. ಇಲ್ಲ ಅಂತಂದರೆ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ಸಲ್ಲಿರುವ ದಲಿತ ನಾಯಕರುಗಳಿಗೆ ಇವತ್ತು ಕೊನೆ ಎಚ್ಚರಿಕೆ. ಇಡೀ ರಾಜ್ಯಾದ್ಯಂತ ನಿಮ್ಮ ಮನೆಗಳ ಮುಂದೆ ಹೋರಾಟವನ್ನು ಮಾಡಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ಗೆ ಲಾಸ್ಟ್ ಎಚ್ಚರಿಕೆ ಏನು, ಸಭಾ ನಾಯಕರನ್ನ ಮಾಡ್ತಿದ್ರಿ 4 ಗಂಟೆಗೆ ಸಭಾ ನಾಯಕರನ್ನ ದಲಿತರನ್ನ ಮಾಡಿ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು. ಇಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಉದ್ವಿಗ್ನ ಆಗುತ್ತೆ. ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ನಾವು ಪಣ ತೊಡ್ತೀವಿ ಅಂತ ಈ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೀನಿ.